ಬೆಳಗ್ಗೆ 3 ಕಾಲ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಗೊತ್ತಾ? ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಅಷ್ಟು ಬೆಳಗ್ಗೆನೆ ಬಸ್ ಸ್ಟ್ಯಾಂಡ್ ಹೋಗ್ಬೇಕಿತ್ತು, ಆದ್ರೆ ನಾಯಿ ನೋಡಿ ಭಯ ಆಯ್ತು. ಮನೆಯಿಂದ ಯಾರು ಕರ್ಕೊಂಬರದಿಲ್ವೇನಮ್ಮ? ವಾಪಸ್ ಹೋಗಿ ಮನೆಯಿಂದ ಅಜ್ಜಿನ ಕರ್ಕೊಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ರು. ಬಸ್ ಸಿಕ್ಕ ತಕ್ಷಣ ಎಲ್ಲರೂ ಸೀಟ್ ಹಿಡಿದು ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಸೀಟ್ ಸಿಕ್ತು ಅಂತ ಒಳ್ಳೆ ನಿದ್ದೆ ಮಾಡೋ ಎದ್ದು ಒಂದ್ಸಲಿ ನಾನು ಒಬ್ಳಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಭವ್ಯ ಮಮ್ಮಿ ಬಾಯ್ ಬಿಟ್ಟೆ ಹೇಳಿದ್ರು, ಸ್ಟಾಪ್ ಇದೆಯಾ ಅಂತ ಡ್ರೈವರ್ನ ಕೇಳಿದ್ರು. ನಾನ್ ಸ್ಟಾಪ್ ಆದ್ರೂ ನಾಷ್ಟಕ್ಕೆ ನಿಲ್ಸ್ತಾರೆ ಅಂತ ಹೇಳಿದ ತಕ್ಷಣ ನಮ್ಗೆಲ್ಲ ಏನ್ ಅನ್ಸ್ತು ಗೊತ್ತಾ? ಟಿಫಿನ್ ಮಾಡಕ್ಕೆ ನಿಲ್ಸ್ತಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಮಕ್ಕಳು ಆನಂದ ನೀವೇ ನೋಡ್ಬೋದು. ಅದ್ರಲ್ಲಿ ಸ್ವಲ್ಪ ರಂಜನಿಗೆ ಜಾಸ್ತಿ ಆಯ್ತು. ಹೋಟ್ಲ್ ಒಳಗಡೆ ಹೋದ ತಕ್ಷಣ ಬಿಸಿಬೇಳೆ ತಿಂತಿದ್ದ ಕಸ್ಟಮರ್ ನ ಏನಂತ ಕೇಳಿದ್ವಿ ಗೊತ್ತಾ? ಚೆನ್ನಾಗಿದ್ಯಾ ಅವ್ರು ಚೆನ್ನಾಗಿದೆ ಅಂದ ತಕ್ಷಣ ನಾನು ಭವ್ಯ ಬಿಸಿಬೇಳೆ ಬಾತೆ ಆರ್ಡರ್ ಮಾಡ್ಕೊಂಡ್ವಿ. ಮಿಕ್ತವರೆಲ್ಲ ಅವ್ರಿಗೆ ಏನೇನ್ ಬೇಕೋ ಅದನ್ನ ಆರ್ಡರ್ ಮಾಡ್ಕೊಂಡ್ರು. ಸೊ ತಿಂದ ತಕ್ಷಣ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಘಾಟ್ ಸೆಕ್ಷನ್ ಎಲ್ಲ ಆದ್ಮೇಲೆ ದೂರದಲ್ಲಿ ಮಾದಪ್ಪನ್ ಸ್ಟ್ಯಾಚು ಕಾಣಿಸ್ತಾ ಒಳ್ಳೇದ್ ಮಾಡಪ್ಪ ಅಂತ ಮನ್ಸಲ್ಲೇ ಬೇಡ್ಕೊಂಡು ಫೈನಲಿ ಬೆಟರ್ ರೀಚ್ ಆದೋ. ದರ್ಶಕ್ಕೆ ಲೈನ್ ಅಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡು ನಿಂತಿದೆ. ಅದಕ್ಕೆ ಅಂತ ಲಿಪ್ಸ್ಟಿಕ್ ಐಲೈನರ್ಗೆ ಒಂದು ಕಾಮಿಡಿ ನಡೀತು. ಸರಿ ಅಂತ ದರ್ಶನ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಮ್ಯಾಂಡೇಟರಿ ಪೋಸ್ಟ್ ಬಸ್ ಹತ್ಬೇಕಾದ್ರೆ ನಮಗ್ ಬಸ್ ಸಿಗ್ಲಿಲ್ಲ ಅಂತ ನಿಂತಿರ್ಬೇಕಾದ್ರೆ ಲೇಟ್ ಆಗಿ ಬಸ್ ಸಿಕ್ಕು ಮನೆಗೆ ಹೊರಟು. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ತುಂಬಾ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.